ತ್ರಿವರ್ಣ ಸ್ಪೆಷಲ್ಗೆ ಸ್ವಾಗತ. ನಾನು ಉಮರ್ ಫಾರೂಕ್. ಮರಾಠ ಪ್ರಾಬಲ್ಯದ ರಾಜಕೀಯ ಚಕ್ರವ್ಯೂಹವನ್ನು ಭೇದಿಸಿದ ದೇವೇಂದ್ರ ಫಡ್ನವೀಸ್ ಜಾತಿ ವರ್ಚಸ್ಸಿಲ್ಲದೆ ಅದನ್ನು ಭೇದಿಸಿದ್ದಾರೆ. ಸಂಘಟನಾ ಚಾಣಾಕ್ಷತೆ, ಪಕ್ಷನಿಷ್ಠೆಯ ಮೂಲಕ ಸಾಮಾನ್ಯ ಕಾರ್ಯಕರ್ತನಿಂದ ಮಹಾರಾಷ್ಟ್ರದ ಮಹಾ ಬ್ರ್ಯಾಂಡ್ ಆಗಿ ದೇವೇಂದ್ರ ಫಡ್ನವೀಸ್ ಬೆಳೆದು ನಿಂತಿದ್ದಾರೆ. ಅಲ್ಲಿ ನರೇಂದ್ರ, ಇಲ್ಲಿ ದೇವೇಂದ್ರ ಅನ್ನೋ ಘೋಷಣೆಗಳನ್ನ ಬಿಜೆಪಿ ಕಾರ್ಯಕರ್ತರು ಮೊಳಗಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮುಂದಿನ PM ಫಡ್ನವೀಸ್ ಅಂತ ಅವರ ಅಭಿಮಾನಿಗಳು ಟವಲ್ ಆಗ್ತಾ ಇದ್ದಾರೆ. ಇದಕ್ಕೆಲ್ಲ ಕಾರಣ ಮಹಾರಾಷ್ಟ್ರದ ಪಾಲಿಕೆ ಚುನಾವಣೆ. ಅಂದುಕೊಂಡಿದ್ದಕ್ಕಿಂತಲೂ ಹೆಚ್ಚಿನ ಪರ್ಫಾರ್ಮೆನ್ಸ್ ಅನ್ನ ಬಿಜೆಪಿ ತೋರಿಸಿದೆ. ಈ ಗೆಲುವಿನ ಸಂಪೂರ್ಣ ಕ್ರೆಡಿಟ್ ದೇವೇಂದ್ರ ಫಡ್ನವೀಸ್ ಅವರಿಗೆ ಹೋಗಿದೆ. ಹಾಗಾದ್ರೆ ದೇವೇಂದ್ರ ಫಡ್ನವೀಸ್ ಮಹಾರಾಷ್ಟ್ರ ರಾಜಕಾರಣದಲ್ಲಿ ಮಹಾ ಬ್ರ್ಯಾಂಡ್ ಆಗಿದ್ದು ಹೇಗೆ ಅನ್ನೋದನ್ನ ಈ ಸ್ಟೋರಿಯಲ್ಲಿ ನೋಡೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನು ಕೊನೆ ತನಕ ಮಿಸ್ ಮಾಡದೆ ನೋಡಿ. ಇತ್ತೀಚೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ಉತ್ತರಾಧಿಕಾರಿ ಯಾರಾಗ್ಬೋದು ಅನ್ನೋ ಚರ್ಚೆ ನಡೆದಿತ್ತು. ಆ ಲಿಸ್ಟ್ನಲ್ಲಿ ಅಮಿತ್ ಶಾ, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್ ಹೆಸರುಗಳು ಕೇಳಿ ಬಂದಿದ್ವು. ಕೆಲವು ಉಗ್ರ ಹಿಂದುತ್ವವಾದಿಗಳ ಪ್ರಕಾರ ಯೋಗಿ ಆದಿತ್ಯನಾಥ್ ಹೆಸರು ಕೂಡ ಇತ್ತು. ಈಗ ಈ ಲಿಸ್ಟ್ಗೆ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ದೇವೇಂದ್ರ ಫಡ್ನವೀಸ್ ಹೆಸರು ಕೂಡ ಸೇರ್ಪಡೆ ಆಗಿದೆ. ಮುಂದಿನ ದಿನಗಳಲ್ಲಿ ದೇವೇಂದ್ರ ಫಡ್ನವೀಸ್ ಮೋದಿ ಕುರ್ಚಿಗೆ ಕಂಟಕ ಆಗ್ಬೋದು ಅಂತ ರಾಜಕೀಯ ಪಂಡಿತರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. ನೀವು ಸ್ವಲ್ಪ ಅಬ್ಸರ್ವ್ ಮಾಡಿ ನೋಡಿ. ಮಹಾರಾಷ್ಟ್ರ ರಾಜಕಾರಣ ಅಂದ್ರೆ ಅದು ಸಹಜವಾಗಿಯೇ ಮರಾಠ ಪ್ರಾಬಲ್ಯದ ಕತೆ. ದಶಕಗಳಿಂದ ರಾಜಕೀಯವಾಗಿ, ಸಾಮಾಜಿಕವಾಗಿ, ಆಡಳಿತಾತ್ಮಕ ವಲಯಗಳಲ್ಲಿ ಮರಾಠ ಸಮುದಾಯ ತೀರಾ ಬಲಾಢ್ಯ ಅಂತ ಅನ್ಸ್ಕೊಂಡಿದೆ. ಇಂತಹ ಪರಿಸ್ಥಿತಿಯಲ್ಲಿ ಒಂದು ಸ್ವಂತ ವರ್ಚಸ್ಸಿನಲ್ಲಿ ಅಧಿಕಾರ ಹಿಡಿಯೋದು ಹುಲಿಯ ಬಾಯಿಗೆ ಕೈ ಹಾಕಿದಂತೆ ಅನ್ನೋ ಮಾತು ಇಲ್ಲಿ ನಿಜ ಅನ್ನಿಸ್ತಾ ಇದೆ. ಅದನ್ನ ದೇವೇಂದ್ರ ಫಡ್ನವೀಸ್ ಮಾಡಿ ತೋರಿಸಿದ್ದಾರೆ. ದೇವೇಂದ್ರ ಫಡ್ನವೀಸ್ ತಂದೆ ರಾಜಕಾರಣದಲ್ಲಿದ್ದರೂ ಕೂಡ ಜನಸಂಘದಿಂದ MLC ಕೂಡ ಆಗಿದ್ರು ಅವರು. ಆದ್ರೆ ದೇವೇಂದ್ರ ಫಡ್ನವೀಸ್ 17ನೇ ವಯಸ್ಸಿನಲ್ಲಿದ್ದಾಗಲೇ ಅವರ ತಂದೆ ಗಂಗಾಧರ ಫಡ್ನವೀಸ್ ತೀರ್ಕೊಳ್ತಾರೆ. ಹೀಗಾಗಿ ತಂದೆಯ ಅಧಿಕಾರ ಪ್ರಭಾವ ಯಾವುದೂ ಇರಲಿಲ್ಲ. ಫಡ್ನವೀಸ್ ಪಕ್ಷ ನಿಷ್ಠೆಯ ಮೂಲಕ ರಾಜಕಾರಣ ಆರಂಭ ಮಾಡ್ತಾರೆ. ಪೋಸ್ಟರ್ ಕಟ್ಟೋದು, ಬ್ಯಾನರ್ ಅಂಟಿಸೋ ಕೆಲಸದಿಂದ ಪಕ್ಷದ ಕಾರ್ಯಕರ್ತನಾಗಿ ದುಡಿದ ದೇವೇಂದ್ರ ಫಡ್ನವೀಸ್ ತಮ್ಮ 27ನೇ ವಯಸ್ಸಿನಲ್ಲಿ ನಾಗ್ಪುರ ಮಹಾನಗರ ಪಾಲಿಕೆಯ ಅತಿ ಕಿರಿಯ ಮೇಯರ್ ಆಗಿ ಆಯ್ಕೆ ಆಗ್ತಾರೆ. ಇದು ಅವರ ಜೀವನದ ಮೊದಲ ದೊಡ್ಡ ಮೈಲಿಗಲ್ಲು ಅಂತ ಗುರುತಿಸ್ಕೊಳ್ತದೆ. 2014ರಲ್ಲಿ ನಾಗ್ಪುರ ದಕ್ಷಿಣ ಪಶ್ಚಿಮ ಕ್ಷೇತ್ರದಿಂದ MLA ಆದ ಫಡ್ನವೀಸ್ 44ನೇ ವಯಸ್ಸಿನಲ್ಲೇ ಮಹಾರಾಷ್ಟ್ರದ ಮುಖ್ಯಮಂತ್ರಿ ಆಗ್ತಾರೆ. ಶರದ್ ಪವಾರ್ ನಂತರ ಅತಿ ಕಿರಿಯ CM ಅನ್ನೋ ದಾಖಲೆ ಬರೀತಾರೆ. 2019ರಲ್ಲಿ ಶಿವಸೇನೆ ಬಿಜೆಪಿ ಮೈತ್ರಿ ಮುರಿದು ಬಿದ್ದಾಗ ಶರದ್ ಪವಾರ್ ಜೊತೆಗೆ 80 ಗಂಟೆಗಳ ಕಾಲ CM ಆಗಿದ್ದ ಫಡ್ನವೀಸ್ ಬಹುಮತ ಸಾಬೀತುಪಡಿಸೋಕೆ ವಿಫಲರಾಗಿ ರಾಜೀನಾಮೆ ಕೊಡ್ತಾರೆ. ಇದು ಅವರ ರಾಜಕಾರಣದಲ್ಲಿ ದೊಡ್ಡ ಹಿನ್ನಡೆ ಅಂತ ಅನ್ಸ್ಕೊಳ್ತು. ಆದ್ರೂ ಫಡ್ನವೀಸ್ ಕುಗ್ಗೋದಿಲ್ಲ, ಬಗ್ಗೋದಿಲ್ಲ. ಮುಂದೆ ನಡೆದಿದ್ದು ಎಲ್ಲಾನು ಇತಿಹಾಸ. 2022ರಲ್ಲಿ ಉದ್ಧವ್ ಠಾಕ್ರೆ ಸರ್ಕಾರ ಪತನಗೊಂಡಾಗ ಫಡ್ನವೀಸ್ಗೆ ಮತ್ತೆ ಮುಖ್ಯಮಂತ್ರಿ ಆಗುವ ಎಲ್ಲ ಅವಕಾಶಗಳು ಇರ್ತವೆ. ಆದ್ರೆ ಪಕ್ಷದ ಸೂಚನೆಯಂತೆ ಉಪಮುಖ್ಯಮಂತ್ರಿ ಆಗ್ತಾರೆ. ಏಕನಾಥ್ ಶಿಂದೆ ಅವರ ಕೈ ಕೆಳಗೆ ಕೆಲಸ ಮಾಡ್ತಾರೆ. ಅವರ ಈ ತ್ಯಾಗ ಮತ್ತು ಪಕ್ಷ ನಿಷ್ಠೆ ದೊಡ್ಡ ಮಟ್ಟದಲ್ಲಿ ಹೆಸರು ಮಾಡುತ್ತೆ. ಹೈಕಮಾಂಡ್ ಮಟ್ಟದಲ್ಲಿ ಫಡ್ನವೀಸ್ ಮತ್ತಷ್ಟು ಬಲಿಷ್ಠರಾಗ್ತಾ ಹೋಗ್ತಾರೆ. 2024ರ ಅಸೆಂಬ್ಲಿ ಎಲೆಕ್ಷನ್ ನಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುತ್ತೆ. ಇದಕ್ಕೆ ದೇವೇಂದ್ರ ಫಡ್ನವೀಸ್ ಅವರ ಸಂಘಟನಾ ತಂತ್ರ ಕಾರಣ ಅಂತ ರಾಜಕೀಯ ವಿಶ್ಲೇಷಕರು ಹೇಳ್ತಾರೆ. ಶಿವಸೇನೆಯ ಸಿಂಧೇಬನ ಮತ್ತು NCPಯ ವಿಭಜನೆಯನ್ನ ಸರಿಯಾಗಿ ಬಳಸಿಕೊಂಡ ಫಡ್ನವೀಸ್ ವಿರೋಧ ಪಕ್ಷಗಳ ಸಹಿತ ತಮ್ಮ ಮೈತ್ರಿ ಪಕ್ಷಗಳನ್ನು ಸಹ ಸಮರ್ಥವಾಗಿ ಬಗ್ಗು ಬಡಿದ್ರು ಅಂತ ಹೇಳಲಾಗುತ್ತೆ. ಈಗ ಪಾಲಿಕೆ ಎಲೆಕ್ಷನ್ಗಳಲ್ಲೂ ಬಿಜೆಪಿ ಬೃಹತ್ ಗೆಲುವು ಸಾಧಿಸಿದೆ. ಮಹಾರಾಷ್ಟ್ರದ 29 ನಗರ ಪಾಲಿಕೆಗಳ ಪೈಕಿ 25ರಲ್ಲಿ ಮಹಾಯುತಿ ಅಧಿಕಾರಕ್ಕೆ ಬಂದಿದೆ. ಎಲ್ಲರ ಗಮನ ಸೆಳೆದಿದ್ದು ಬೃಹನ್ ಮುಂಬೈ ಪಾಲಿಕೆ. ಇದು ದೇಶದ ಅತ್ಯಂತ ಶ್ರೀಮಂತ ಪಾಲಿಕೆ. ಮುಂಬೈ ಪಾಲಿಕೆ ಎಲೆಕ್ಷನ್ ಅಂದ್ರೆ ಅದು ಒಂದು ರಾಜ್ಯದ ಎಲೆಕ್ಷನ್ಗೆ ಸಮ. ಅಂತಹ ಮುಂಬೈನಲ್ಲಿ ಕಳೆದ 3 ದಶಕಗಳಿಂದ ಠಾಕ್ರೆ ಕುಟುಂಬದ ಅಧಿಪತ್ಯ ನಡೀತಾ ಇತ್ತು. ಆ ಅಧಿಪತ್ಯಕ್ಕೆ ಈಗ ಫಡ್ನವೀಸ್ ಎಳ್ಳು ನೀರು ಬಿಟ್ಟಿದ್ದಾರೆ. ಇದೇ ಮೊದಲ ಬಾರಿಗೆ ಮುಂಬೈನ ಮೇಯರ್ ಸೀಟು ಬಿಜೆಪಿಗೆ ದಕ್ಕಿದೆ. ಹೀಗಾಗಿ ಮುಂಬೈನ ಈ ಲೋಕಲ್ ಎಲೆಕ್ಷನ್ಗಳಲ್ಲಿ ದೇವೇಂದ್ರ ಫಡ್ನವೀಸ್ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿ ಹೊರಹೊಮ್ಮಿದ್ದಾರೆ. ನಿನ್ನೆ ಫಲಿತಾಂಶ ಹೊರಬಿದ್ದ ಬೆನ್ನಲ್ಲೇ ಮಹಾರಾಷ್ಟ್ರದ ಬಿಜೆಪಿ ಕಾರ್ಯಕರ್ತರು ಅಲ್ಲಿ ನರೇಂದ್ರ, ಇಲ್ಲಿ ದೇವೇಂದ್ರ ಅಂತ ಘೋಷಣೆಗಳನ್ನ ಮೊಳಗಿಸ್ತಾ ಇದ್ದಾರೆ. ಫಡ್ನವೀಸ್ ಅವರ ಅಭಿಮಾನಿಗಳು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಮುಂದಿನ PM ದೇವೇಂದ್ರ ಫಡ್ನವೀಸ್ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಯೋಗಿ ಆದಿತ್ಯನಾಥ್, ನಿತಿನ್ ಗಡ್ಕರಿ, ನಿರ್ಮಲಾ ಸೀತಾರಾಮನ್, ಅಮಿತ್ ಶಾ ಅಂತಹ ಘಟಾನುಘಟಿಗಳನ್ನು ಹಿಂದಿಕ್ಕಿ ಬಿಜೆಪಿಯ ಹೊಸ ದುರಂಧರಾಗಿ ದೇವೇಂದ್ರ ಫಡ್ನವೀಸ್ ಹೊರಹೊಮ್ಮಿದ್ದಾರೆ. ಮುಂದಿನ ದಿನಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕಾಂಪಿಟೇಟರ್ ಆಗ್ಬೋದು ಅನ್ನೋ ಲೆಕ್ಕಾಚಾರಗಳು ನಡೀತಾ ಇದ್ದಾವೆ. ಸೊ ಫ್ರೆಂಡ್ಸ್, ಇದು ಇವತ್ತಿನ ಸ್ಪೆಷಲ್ ಸ್ಟೋರಿ. ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.